ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು. ಪೇಜ್ ನಂಬರ್ 73, ಸಂಖ್ಯೆ 142. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಅನುಸರಿಸುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನನ್ನು ನನ್ನ ತಂದೆಯು ಪ್ರೀತಿಸುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ನನ್ನನ್ನು ವ್ಯಕ್ತಪಡಿಸಿಕೊಳ್ಳುವೆನು. ಯೋಹಾನ 14ನೇ ಅಧ್ಯಾಯ 21ನೇ ವಾಕ್ಯ. ದೇವರ ಮಕ್ಕಳು, ಮಹಿಮೆಯ ಬಾಧ್ಯಸ್ಥರು, ಮಿತಿಮೀರಿದ ಶ್ರೇಷ್ಠ ಹಾಗೂ ಅಮೂಲ್ಯವಾದ ವಾಗ್ದಾನಗಳ ಸಹಬಾಧ್ಯಸ್ಥರು ಹಾಗೂ ಪ್ರಸ್ತುತದಲ್ಲಿ ನಮ್ಮ ಹೀನ ಸ್ಥಿತಿಯಲ್ಲಿ ಕೃಪೆ ತೋರುವ ದೈವಿಕತೆಗೆ ಜೊತೆಗಾರರಾಗಿರುವವರು. ಎಂದಾದರೂ ದುಃಖಕ್ರಾಂತರಾಗಿದ್ದೇವೆ ಅಥವಾ ಕೈಬಿಡಲ್ಪಟ್ಟಿದ್ದೇವೆ ಅಥವಾ ಏಕಾಂಗಿಯಾಗಿದ್ದೇವೆ ಎಂದು ಯೋಚಿಸಬಹುದೇ? ಅಥವಾ ಆತನ ಪ್ರೀತಿಯು ನಮ್ಮನ್ನು ತೊರೆದುಬಿಟ್ಟು ಅಥವಾ ಈ ಅಪ್ರಾಮಾಣಿಕ ಜನರ ಹೃದಯಗಳಲ್ಲಿ ಕ್ರಿಯೆ ನಡೆಸುತ್ತಿರುವ ಈ ಲೋಕದ ಅಧಿಪತಿಯ ಕರುಣೆಯ ದುರದೃಷ್ಟಕರವಾದ ದೊಡ್ಡ ಅಲೆಗಳಿಗೆ ಸಿಲುಕಿ ಅಸಹಾಯಕತೆಯಿಂದ ಹೊಯ್ದಾಡುವಂತೆ ಬಿಟ್ಟು ಬಿಡಲಾಗುವುದೆಂಬ ಭಯವೂ ಇದೆಯೇ? ಆಹಾ, ಇಲ್ಲ. ನಮ್ಮನ್ನು ಎದುರಿಸುವವರಿಗಿಂತ ನಮ್ಮಲ್ಲಿರುವಾತನು ದೊಡ್ಡವನಾಗಿದ್ದಾನೆ. ನಾವು ಲೋಕದಲ್ಲಿ ಏಕಾಂಗಿಯಲ್ಲ, ಯಾಕೆಂದರೆ ನಮಗೆ ಆಶೀರ್ವಾದಯುತವಾದ ವಾಗ್ದಾನವು ಕೊಡಲ್ಪಟ್ಟಿದೆ. ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಇಬ್ರಿಯ 13ನೇ ಅಧ್ಯಾಯ 5ನೇ ವಾಕ್ಯ. ನಮ್ಮ ಅತಿ ಚಿಕ್ಕದಾದ ಹಿತಾಸಕ್ತಿಯನ್ನು ಲಕ್ಷಿಸದೇ ಇರುವುದಿಲ್ಲ ಎಂಬ ಭರವಸೆ ನಮಗಿದೆ. ಆಮೆನ್.